ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಯಾವಾಗ ಇದೆ, ಆಗಸ್ಟ್ 21ನೇ ತಾರೀಕು ಅಥವಾ 28ನೇ ತಾರೀಕು. ಮತ್ತು ಈ ದಿನ ಏನಂತಂದರೆ ಶುಭ ಸಮಯ ಯಾವುದು, ಪೂಜೆಯನ್ನು ಮಾಡಲು, ಮತ್ತು ಅದ್ರ ಜೊತೆಗೆ ದೇವಿಗೆ ಉಡಿಸುವಂತಹ ಸೀರೆಯ ಬಣ್ಣ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡ್ರಿ, ವರಮಹಾಲಕ್ಷ್ಮಿ ನೋಡ್ರಿ, ಜ್ಞಾನ, ಐಶ್ವರ್ಯ ಮತ್ತು ಸುಖ, ಆರೋಗ್ಯ, ಧನ, ಧಾನ್ಯ, ವಿಜಯಗಳನ್ನು ನಮಗೆ ಕರುಣಿಸ್ತಾಳೆ ಅಂತಂದು ಹೇಳಲಾಗುತ್ತೆ. ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ರಪ್ಪ ಅಂದ್ರೆ ನಮಗೆ ಸುಖ, ಶಾಂತಿ, ಆರೋಗ್ಯ, ಧನ, ಧಾನ್ಯಗಳೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಒಂದು ನಂಬಿಕೆ. ನೋಡ್ರಿ, ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಪ್ರತಿ ವರ್ಷ ಕೂಡ ಇರುತ್ತೆ. ನೋಡ್ರಿ, ಎರಡನೇ ಶುಕ್ರವಾರ ಆಗದೇ ಇರುವಂಥವ್ರು ಮೂರನೇ ಶುಕ್ರವಾರ ಆಚರಣೆಯನ್ನು ಮಾಡ್ತಾರೆ. ಬಟ್ ಈ ವರ್ಷ ಏನಂತಂದ್ರೆ ಕನ್ಫ್ಯೂಸ್ ಐತಿ. ಕೆಲವರು 21ನೇ ತಾರೀಕು ಅಂತಾರೆ, ಇನ್ನು ಕೆಲವು ಪಂಚಾಂಗದಲ್ಲಿ 28 ಅಂತ ಇದೆ. ಒಂಟಿಕೊಪ್ಪಲ್ ಪಂಚಾಂಗ ಅದರೊಳಗೆಲ್ಲ 21 ಇದೆ. ಹಾಗೆ ಕೆಲವು ಕಡೆ ಒಂದೊಂದು ಥರ ಕನ್ಫ್ಯೂಸ್ ಐತಿ. ಮತ್ತು ಯಾವ ದಿನ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣಂತೆ. ಸಂಪತ್ತಿನ ಅಧಿದೇವತೆ ನೋಡ್ರಿ ಮಹಾಲಕ್ಷ್ಮಿ. ಶ್ರಾವಣ ಮಾಸದ ಹುಣ್ಣಿಮೆ ಹಿಂದಿನ ಶುಕ್ರವಾರ ಏನಂತಂದರೆ ಇದು ಆಚರಣೆ ಇರುತ್ತೆ ಪ್ರತಿ ಸಾರಿನೂ. ಇದು ಸಂಪತ್ತು ಮತ್ತು ಅಷ್ಟೈಶ್ವರ್ಯವನ್ನು ನೀಡುವಂಥ ಲಕ್ಷ್ಮೀದೇವಿಯ ಪೂಜೆ ಅಂತಲೇ ಹೇಳ್ಬೋದು. ವಿಶೇಷ ವ್ರತ ನೋಡ್ರಿ, ಕಳಶ ಸ್ಥಾಪನೆ, ವಿಶೇಷ ಪೂಜೆ ಮತ್ತು ಉಪವಾಸ ಎಲ್ಲ ಇರುತ್ತೆ. ಇದು ಶ್ರಾವಣ ಮಾಸದ ವಿಶೇಷ ಶುಕ್ರವಾರ ಈ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ಲಕ್ಷ್ಮೀದೇವಿಯನ್ನು ನೋಡ್ರಿ 8 ರೂಪಗಳ ಒಂದು ಸಂಪತ್ತಿಗೆ ಹೋಲಿಕೆಯನ್ನು ಮಾಡಲಾಗುತ್ತೆ. ಹಾಗಾಗಿನ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ ಇವುಗಳನ್ನೆಲ್ಲ ನಮಗೇನಂತಂದರೆ ಲಕ್ಷ್ಮಿಯ ಲಕ್ಷಣಗಳು ಅಂತಂದು ಹೇಳಲಾಗುತ್ತೆ. ವರಮಹಾಲಕ್ಷ್ಮಿ ವ್ರತ ಆಚರಿಸಿದರೆ ಇವೆಲ್ಲ ನಮಗೆ ಪ್ರಾಪ್ತಿ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ. ನೋಡ್ರಿ, ವರವನ್ನು ದಯಪಾಲಿಸೋದ್ರಿಂದ ವರಮಹಾಲಕ್ಷ್ಮಿ ಅಂತ ಕರೀತಾರೆ. ಪ್ರತಿ ಸರಿನೂ ಯಾವ ಥರ ಇರುತ್ತೆ ನೋಡ್ರಿ, 2ನೇ ವಾರ ಅದೇ ಥರನ ಈ ಸರಿನೂ ಕೂಡ ಪ್ರತಿ ಸರಿ ಇರೋ ಥರ ಶ್ರಾವಣ ಮಾಸದ 2ನೇ ವಾರನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮತ್ತು ಈ ದಿವಸ ನೋಡ್ರಿ, ಅದು 21ನೇ ತಾರೀಕು 8ನೇ ತಿಂಗಳು 2026ನೇ ತಾರೀಕು ಇರುತ್ತೆ. ನವಮಿ ತಿಥಿ, ಶುಕ್ಲ ಪಕ್ಷದ ನವಮಿ ತಿಥಿ ಇರುತ್ತೆ. ಈ ದಿವಸ ವರಮಹಾಲಕ್ಷ್ಮಿ ವ್ರತ ಈ ದಿನ ಆಚರಣೆ ಮಾಡುವಂಥದ್ದು. ಯಾರಿಗೆಲ್ಲ 21ನೇ ತಾರೀಕು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅವರು 28ನೇ ತಾರೀಕು ಮಾಡಬಹುದು. ಅದರ ಮುಂದಿನ ವಾರ ಅಂದರೆ 3ನೇ ವಾರ ಆಗುತ್ತೆ ನೋಡ್ರಿ ಆ ಒಂದು ದಿವಸ. ಈ ದಿನ ನೋಡ್ರಿ 21ನೇ ತಾರೀಕು ಅನುರಾಧ ನಕ್ಷತ್ರ ಇರುತ್ತೆ. ಅಂದರೆ ಅನುರಾಧ ನಕ್ಷತ್ರ ಹಿಂದಿನ ದಿವಸ ಅಂದರೆ 20ನೇ ತಾರೀಕನ್ನು ಇದು ಬೆಳಗ್ಗೆ ಆರಂಭ ಆಗೋದ್ರಿಂದ ಮತ್ತು ಮಾರನೇ ದಿವಸ ಬೆಳಗಿನವರೆಗೂ ಅನುರಾಧ ನಕ್ಷತ್ರ ಇರುತ್ತೆ ನೋಡ್ರಿ. ಈ ದಿವಸ ನೀವು ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಶ್ರೇಷ್ಠ ನೋಡ್ರಿ. ಮತ್ತು ಆಗಿಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ಅಬ್ಜಿನ್ ಮುಹೂರ್ತದಲ್ಲಿನೂ ಮಾಡ್ಬೋದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೇದು ನೋಡ್ರಿ. 4:15 ರಿಂದ 5 ಗಂಟೆ 45 ನಿಮಿಷದವರೆಗೆ ಒಂದು ಶುಭ ಸಮಯ ಇರುತ್ತೆ. ಈ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮತ್ತು ಆಗದೇ ಇದ್ದವರು 28ನೇ ತಾರೀಕು ಮಾಡ್ಬೋದು ನೋಡ್ರಿ. ಅವತ್ತಿಂದು ಕೂಡ ಟೈಮಿಂಗನ್ನು ಹೇಳ್ತೀನಂತೆ. 21ನೇ ತಾರೀಕು ಕೂಡ ಒಳ್ಳೆಯ ದಿನ ಇದೆ, ಮಾಡ್ಬೋದು. ಈ ಸರಿ ಏನೋ ಕನ್ಫ್ಯೂಸ್ ಇದೆ, 28ಕ್ಕೆ ಕೆಲವರು ಹೇಳ್ತಾ ಇದ್ದಾರೆ, ಇನ್ನು ಕೆಲವ್ರಿಗೆ 21ನೇ ತಾರೀಕು ಹೇಳ್ತಾ ಇದ್ದಾರೆ. ಬೆಳಗ್ಗೆ 21ನೇ ತಾರೀಕು ಮಾಡಿ ಮಧ್ಯಾಹ್ನ ನೈವೇದ್ಯವನ್ನು ಅರ್ಪಿಸ್ಬೋದು. ರಾತ್ರಿ ಕಲಶ ವಿಸರ್ಜನೆ ಅಂದರೆ ಕಲಶವನ್ನು ಸ್ವಲ್ಪ ಕದಲಿಸಿ ಬಿಡಬೇಕು, ಆನಂತರ ವಿಸರ್ಜನೆಯನ್ನು ಮಾಡಬೇಕು ನೋಡ್ರಿ. 3 ದಿನ ಕೂರಿಸೋರು ಭಾನುವಾರ ದಿವಸ ವಿಸರ್ಜನೆ ಇರುತ್ತೆ, ಶುಕ್ರವಾರ ಕೂರಿಸಿ ಭಾನುವಾರ ವಿಸರ್ಜನೆ ಇರುತ್ತೆ. ಈ ಥರ ಇರುತ್ತೆ ನೋಡ್ರಿ. ಮತ್ತು ಇನ್ನು ಯಾರು ಆಗಸ್ಟ್ 28ನೇ ತಾರೀಕು ಮಾಡ್ಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆ ಏನಪ್ಪ ಅಂತಂದ್ರೆ ಆಗಸ್ಟ್ 27ನೇ ತಾರೀಕು ಬೆಳಗ್ಗೆ 9 ಗಂಟೆ 10 ನಿಮಿಷದಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮತ್ತು ಈ ಹುಣ್ಣಿಮೆ ತಿಥಿ ನೋಡ್ರಿ 28ನೇ ತಾರೀಕು ಬೆಳಗ್ಗೆ 9 ಗಂಟೆ 40 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಈ ದಿವಸ ಶತಭಿಷ ನಕ್ಷತ್ರ ಇರುತ್ತೆ ನೋಡ್ರಿ, ಹುಣ್ಣಿಮೆ ತಿಥಿ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ಆದಷ್ಟು ಬೇಗ ಪೂಜೆಯನ್ನು ಮಾಡ್ಕೋಬೇಕು. 9 ಗಂಟೆ ಒಳಗೇ ಪೂಜೆಯನ್ನು ಮಾಡಬೇಕು ನೋಡ್ರಿ. 3 ದಿವಸ ಕೂರಿಸೋರು ನಾರ್ಮಲಾಗಿ ಭಾನುವಾರ ವಿಸರ್ಜನೆ ಇರುತ್ತೆ. ಆದ್ರೆ ಏನಂತಂದ್ರೆ ಶ್ರಾವಣ ಮಾಸದ ಒಂದು ಶುಕ್ಲ ಪಕ್ಷದ ಟೈಮಲ್ಲಿ ಮಾಡುವಂಥದ್ದು ಇದು ಹೆಚ್ಚಾಗಿ. ಹಾಗಾಗಿ 2ನೇ ವಾರನ ಎಲ್ಲರೂ ಆಚರಣೆಯನ್ನು ಮಾಡುವಂಥದ್ದು ಇದೆ ನೋಡ್ರಿ. ನಿಮ್ಗೆ 2ನೇ ವಾರ ಮಿಸ್ ಆದರೆ ಇನ್ ಕೇಸ್ ಪೀರಿಯಡ್ಸ್ ಆ ಥರ ಏನಾರು ಇದ್ದರೆ 3ನೇ ವಾರ 28ನೇ ತಾರೀಕು ಕೂಡ ಸಮಯವನ್ನು ಮತ್ತೆ ಹೇಳಿದ್ದೀನಿ, ಮಾಡ್ಕೊಳ್ರಿ. ಮತ್ತು 21ನೇ ತಾರೀಕು ನೋಡ್ರಿ, ಯಾರೆಲ್ಲ ಮಾಡ್ತಾಯಿದ್ದೀರ ಅವರು ಸೀರೆ ಕಲರ್ ಯಾವುದಪ್ಪ ಅಂತಂದ್ರೆ ದೇವಿಗೆ ಉಡಿಸುವಂಥ ಸೀರೆ ಕಲರು 21ನೇ ತಾರೀಕು
ನವಮಿ ದಿವಸ ಶುಕ್ಲ ಪಕ್ಷ ನೋಡಿರಿ ಆವತ್ತು ರೆಡ್ ಕಲರ್ ಸೀರೆನ ಮತ್ತು ಉಡಿಸ್ಬೇಕು. ರೆಡ್, ಯೆಲ್ಲೋ, ಪಿಂಕ್ ಕಲರು, ಇಲ್ಲ ಅಂತಂದ್ರೆ ಕ್ರೀಮ್ ಕಲರ್ ನೋಡಿರಿ, ಇಲ್ಲ ಅಂದರೆ ಬಂಗಾರದ ಬಣ್ಣ ಅಂತಾರಲ್ಲ ಗೋಲ್ಡ್ ಕಲರ್, ಅದನ್ನು ಕೂಡ ಉಡಿಸ್ಬೋದು. ಇಲ್ಲ ಆರೆಂಜ್, ಇವಿಷ್ಟು ಕಲರನ್ನು ಉಡಿಸ್ಬೋದು 21ನೇ ತಾರೀಕು ಮಾಡುವಂಥವರು. ಇನ್ನು 28ನೇ ತಾರೀಕು ಮಾಡುವಂಥವ್ರು ನೋಡಿರಿ ಯಾವ ಬಣ್ಣ ಆದರೂ ನಡೀತೈತಿ, ಬ್ಲ್ಯಾಕ್ ಒಂದು ಬಿಟ್ಟು. ಬಟ್ 21ನೇ ಮಾಡುವಂಥವರು ಕೆಂಪು ಮತ್ತು ಹಳದಿ ಬಣ್ಣ ಶ್ರೇಷ್ಠ ಅಂತಂದು ಹೇಳ್ಬೋದು. ಈ ಒಂದು ಕಲರಲ್ಲಿ ಸೀರೆಯನ್ನು ಉಡಿಸಿದ್ರೆ ಒಳ್ಳೇದು ನೋಡಿರಿ. ಇದಿಷ್ಟು ಏನಪ್ಪ ಅಂದ್ರೆ 2026ರ ವರಮಹಾಲಕ್ಷ್ಮಿ ವ್ರತದ ಒಂದು ಮಾಹಿತಿ ನೋಡಿರಿ. ಈ ವ್ರತಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿರಿ. ಮತ್ತು ಈ ವಿಡಿಯೋ ಏನಂತಂದರೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.